ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಡಾಕ್ಟ್ರೇ ಸರ್, ನಿಮ್ ಪರವಾಗಿ ಮಾತಾಡ್ತೇವೆ. ಸರ್, MLA-ಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ, ಅದು ಯಾವ್ದು ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುತ್ಕೋಬೇಕು ನಾವು ಹೋಗಿ. ಮೊದ್ಲೆಲ್ಲ ಇತ್ತು ಸರ್, 2 ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. 2 ಟಿಕೆಟ್ ಕೊಡ್ತಾ ಇದ್ರು. MLA-ಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೆಯಲ್ಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದೀರಿ ನೀವು. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು, ಬಟ್ ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕುಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLA-ಗಳಿಗೆ ಮಂತ್ರಿಗಳಿಗೆ ಕೊಡೋಕೊಂದು ಅವಕಾಶ ಮಾಡಿ ಕೊಡಿಸಿ ಸರ್, ದಯವಿಟ್ಟು. ಸಭಾಧ್ಯಕ್ಷರೇ, ತಾವು ಇದಕ್ಕೆ ದೊರೆ ಹೇಳಪ್ಪ ಇನ್ನೊಂದ್ಸರಿ. ಅಲ್ಲ, ಟಿಕೆಟ್ ಎಲ್ಲರಿಗೂ 2 ಟಿಕೆಟ್, ಒಂದು 5 ಟಿಕೆಟ್ ಕೊಡಕ್ ಹೇಳಿ ಸರ್. ಬ್ಲಾಕ್ ಅಲ್ಲಿ ಮಾರ್ಕೊಂತಾರೆ ಟಿಕೆಟ್ಗಳನ್ನ. ಇಲ್ಲಿ ನಮಗ್ ಕೊಡಲ್ಲ MLA-ಗಳಿಗೆ. ಏನ್ ಗೌರವ ಇಲ್ವಾ ಸರ್ಕಾರಕ್ಕೆ MLA-ಗಳಿಗೆ? ಎಂಟೈರ್ ನಾವು ಜಮೀನ್ ಕೊಟ್ಟಿ ಒಂದೇ ನಿಮಿಷ ಎಂಟೈರ್ ನಾವು ಜಮೀನ್ ಕೊಟ್ಟಿರೋದು 16 ಎಕರೆ 32 ಗುಂಟೆ. ಎಲ್ಲೂ ಕೂಡ ಟಿಕೆಟ್ಗಳು ಸಿಗ್ತಾ ಇಲ್ಲ. ಶಾಸಕರಾಗಿ ನಮಗೂ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ಕೇಳ್ಕೊಂಡಿದ್ದೀನಿ ವಿಧಾನಸಭೆಯಲ್ಲಿ. ಏನ್ ಸರ್, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ ಇವತ್ತು ಸರ್ಕಾರದ ಎಲ್ಲ ಸವಲತ್ತುಗಳನ್ನ ಪಡಿತಾ ಇದೆ. ಇವತ್ತು ಅವರಿಗೆ ರಕ್ಷಣೆ ಕೊಡಬೇಕು ಮತ್ತು ಎಲ್ಲ ರೀತಿ ನಾವು ಸೌಕರ್ಯಗಳನ್ನು ಕೊಡುವಂಥದ್ದು ಸರ್ಕಾರ ಮಾಡ್ತಾ ಇದೆ. ಆದರೆ ಇಲ್ಲಿ ಸರ್ಕಾರಕ್ಕೆ, ಶಾಸಕರುಗಳಿಗೆ, ಮಂತ್ರಿಗಳಿಗೆ ಯಾವುದೇ ರೀತಿ ಸ್ಪಂದನೆ ಇಲ್ಲ. ಯಾಕಂದ್ರೆ ಆ ಒಂದು ಕಾರಣದಿಂದಲೇ ಇವತ್ತು ನಾನು ಸದನದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಂತ ಸಾಮಾನ್ಯ DK ಶಿವಕುಮಾರ್ ಅವರಿಗೆ, ಯಾಕಂದ್ರೆ ಅವರೇ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರೋದ್ರಿಂದ ಅವರ ಅಡಿಯಲ್ಲಿ ಬರ್ತಾ ಇದೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್. ಇವತ್ತು ಸರಿಯಾಗಿ ಟಿಕೆಟ್ ಅನ್ನ ಕೊಡಬೇಕು ಮ್ಯಾಚ್ ನಲ್ಲಿ. ಯಾಕಂದ್ರೆ VIP-ಗಳು ಸರ್ಕಾರದಲ್ಲಿ ಶಾಸಕರ ಮೇಲೆ ಕ್ಯೂ ನಿಂತ್ಕೊಂಡು ತಗೋಬೇಕು. ಸ್ವತಃ ನಾನೇ ಕಳೆದ ಮ್ಯಾಚ್ ಅಲ್ಲಿ ಹೋದಾಗ ಅಲ್ಲಿ ಯಾವನೋ ಒಬ್ಬ ಸೆಕ್ಯೂರಿಟಿ ನಿಲ್ತಾನೆ, ನಾನು MLA ಅನ್ನೋದು ಗೊತ್ತಿರಲ್ಲ, ನಮಗೆ ನೂಕ್ ಮಾಡ್ತಾರೆ. ಆಮೇಲೆ ಎಲ್ಲೋ ಹೋಗಿ ಕೂಡಿಸುವಂತದ್ದು. ಹಿಂದೆ ಒಂದು ಇತ್ತು ಪದ್ಧತಿ, ಯಾಕಂದ್ರೆ ನಾನು ಹಿಂದೂ ಕೂಡ ನೋಡಿದ್ದೀನಿ. ಹಿಂದೆ ಶಾಸಕರಿಗೆ ಗೌರವ ರೀತಿಯಲ್ಲಿ ಪೆವಿಲಿಯನ್ ಅಲ್ಲಿ ಹೋಗಿ ಕೂಡಿಸ್ತಾ ಇದ್ರು. ಕನಿಷ್ಠ ಒಂದು 5 ಜನಕ್ಕೆ ಆ ಕುಟುಂಬದ ಸದಸ್ಯರಿಗೆ ಅವಕಾಶವನ್ನು ಕೊಡ್ತಾ ಇದ್ರು. ಅದು ಯಾವುದೂ ಇಲ್ಲ ಇವಾಗ. ಈಗ ನಾವೇ ಟಿಕೆಟ್ ಕೇಳಬೇಕು, ನಮ್ಮ ಮಕ್ಕಳೆಲ್ಲ ನಮ್ಮ ಮನೆಯಲ್ಲಿ ಇವತ್ತು ಕ್ರಿಕೆಟ್ ನೋಡಬೇಕು ಅಂತೇಳಿ ನಾಳೆ 28ಕ್ಕೆ ನಡೀತಾ ಇದೆ. ಅದು ನೋಡ್ಬೇಕಂದ್ರೆ ಅಲ್ಲಿ ಟಿಕೆಟ್ಗಳಿಲ್ಲ. ಆಮೇಲೆ ಬ್ಲಾಕ್ ಅಲ್ಲಿ ತಗೋಬೇಕು. ಏನು 5,000 ರೂಪಾಯಿ ಟಿಕೆಟ್ 35,000, 40,000 ರೂಪಾಯಿ ಟಿಕೆಟ್ ಅನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಕಡಿವಾಣ ಹಾಕಬೇಕು ಸರ್ಕಾರ. ಯಾಕಂದ್ರೆ ಇವ್ರೇನು ದುಡ್ಡು ಮಾಡಕ್ ಕೂತಿದಾರ, ಅಲ್ಲಿ ಎಲ್ಲಾ ಪರ್ಮಿಷನ್ ತಗೊಂಡಿದ್ದಾರೆ. ಇವತ್ತು ಕ್ರಿಕೆಟ್ ಅಂದ್ಮೇಲೆ ಕ್ರೀಡೆಗಾಗಿ ಅದು ಇರಬೇಕಾಗಿದ್ದು. ಅಲ್ಲಿ ಏನು ಒಳಗಡೆ CL7 ಕೊಟ್ಟಿದ್ದಾರೆ, ಅಲ್ಲಿ ಸೆರೆ ಕುಡಿತಾರೆ ಅವರಷ್ಟೇ. ಅಲ್ಲಿ ಮೇಲೆ ಒಂದು ಪೆವಿಲಿಯನ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಅವರು ಎಲ್ಲಾ ರೀತಿ ಚಟಗಳನ್ನು ಮಾಡಿಕೊಂಡು ಟಿಕೆಟ್ ನೋಡ್ತಾರೆ. ಇವ್ರಿಗೆ ಯಾಕೆ ಅಷ್ಟೇ? ಯಾಕೆ ನಾವು ಮನುಷ್ಯರಲ್ವಾ? ಇಲ್ಲಿ ಶಾಸಕರಲ್ವಾ? ಸರ್ಕಾರದಲ್ಲಿ ಇಲ್ವಾ? ಸರ್ಕಾರದಲ್ಲಿ ಶಾಸಕರಿಗೆ ಕೂಡ ಕನಿಷ್ಠ 5 ಟಿಕೆಟ್ ಅನ್ನು ಕೊಡಬೇಕು ಮತ್ತು ಸಪರೇಟ್ ಆಗಿ ಅವ್ರಿಗೆ ಗೌರವ ರೀತಿಯಲ್ಲಿ ಕೂಡಿಸುವಂತ ವ್ಯವಸ್ಥೆ ಕೂಡ ಆಗಬೇಕು. ಇದು ನಮ್ಮ ಕೂಗು. ನೋಡ್ರಿ, ಯಾವ ಆನ್ಲೈನ್ ಇಲ್ಲ, ಏನಿಲ್ಲ. ಯಾವ ಆನ್ಲೈನ್ ಅಲ್ಲಿ ಸಿಗೋದಿಲ್ಲ. ಇವರು ಅಡ್ವಾನ್ಸ್ ಆಗಿ ಆನ್ಲೈನ್ ಬುಕ್ ಮಾಡಿಸಿರ್ತಾರೆ. ಅಲ್ಲೊಂದಿಷ್ಟು ಜನ ಏಜೆಂಟ್ ಇಟ್ಟಿದ್ದಾರೆ. ಆ ಬ್ಲಾಕ್ ಮಾರ್ಕೆಟ್ ದುಡ್ಡು ಮಾಡೋದು. ಇದು ಬಹಳ ದಿವಸದಿಂದ ನಡೆದಿದೆ. ಇದೇ ತರ ನಡೆದು ಬರ್ತಾ ಇದೆ. ಇದೇ ತರ ನಡೆದಿದೆ. ಬ್ಲಾಕ್ ಅಲ್ಲೇ ನಾವು ತಗೊಂಡಿದ್ದೀವಿ ಕಳೆದ ಸಾರಿ. ಬಹಳಷ್ಟು ಜನ ಹೋಗ್ಬೇಕು ಅಂದ್ರು. ಪಾಪ ಏನ್ ಮಾಡ್ಬೇಕು, ಅನಿವಾರ್ಯ ನಮ್ಮ ಕಾರ್ಯಕರ್ತರು, ನಮ್ಮ ಮನೆಯಲ್ಲಿ ಮಕ್ಕಳು, ಸಂಬಂಧಿಗಳು. ಅವಾಗ ನಾವು ಟಿಕೆಟ್ ಅನ್ನ ಬ್ಲಾಕ್ ಅಲ್ಲಿ ತಗೊಂಡು ಕೊಡ್ತಿದ್ವಿ ನಾವೇ. ಇದು ಆಗಬಾರ್ದು ಅಂತಾನೆ ನಾನು ಸರ್ಕಾರಕ್ಕೆ ಇವತ್ತು ಮನವಿ ಮಾಡ್ಕೊಂಡಿದ್ದೀನಿ. ಮಾನ್ಯ ಸಭಾಪತಿಗಳು ಕೂಡ ಇದಕ್ಕೆ ಸ್ಪಂದಿಸಿದ್ದಾರೆ ಮತ್ತು ಸರ್ಕಾರಕ್ಕೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅವರು ಕೂಡ ಆದೇಶ ಮಾಡಿದ್ದಾರೆ. ಕಡ್ಡಾಯವಾಗಿ ಶಾಸಕರಿಗೆ ಗೌರವ ರೀತಿಯಲ್ಲಿ 5 ಟಿಕೆಟ್ ಅನ್ನ ಕಡ್ಡಾಯವಾಗಿ ಕೊಡಬೇಕು ಮತ್ತು ಅಲ್ಲಿ ಕೂಡೋದಕ್ಕೆ ಅವರಿಗೆ ಒಂದು ಗೌರವ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅನ್ನೋದು ನಮ್ಮ ಕೂಗು. DCM ಕೂಡ ನಾಳೆನೇ ಕರೆದು, ಆ ಅಧ್ಯಕ್ಷರಿಗೆ ಕರೆದು ಮಾತನಾಡಿ ಅಲ್ಲಿ ಟಿಕೆಟ್ ಅನ್ನ ಕೊಡುವಂತ ವ್ಯವಸ್ಥೆ ಮತ್ತು ಕೂಡುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಧನ್ಯವಾದ. ಥ್ಯಾಂಕ್ ಯು.